ನಮ್ಮ ಯಾದಗಿರಿ ಹಳೆಯ ಕೋರ್ಟ್ ಆವರಣದಲ್ಲಿ ಈಗ ಸುಮಾರು 1:15 1:45 ಸಮಯದಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ ನಿರ್ಮಲ್ ಅಲಿಯಾಸ್ ಮಲ್ಲಪ್ಪ ಅನ್ನೋರು ಗ್ರಾಮ ಪಂಚಾಯತ್ ಮೆಂಬರು. ಅವರು 4 ಜನಕ್ಕೆ ಚಾಕು ಇರಿತ ಮಾಡಿದ್ದಾರೆ. ಸೊ ಅದರಲ್ಲಿ ಒಬ್ಬರಿಗೆ ಭಾಳ ಸೀರಿಯಸ್ ಇದೆ, ಪೀರಪ್ಪ ಅನ್ನೋರು. ಸೊ ಈ ಘಟನೆ ಆ್ಯಕ್ಚುಲಿ ಆಗಿರೋದು ಒಂದು 3 ದಿನದ ಹಿಂದೆ ಬೆಂಗಳೂರಲ್ಲಿ ಹೊನಗೇರದ ಹುಡುಗಿ ಮತ್ತು ನಾಗಲಾಪುರ ಹುಡುಗ ಮಲ್ಲಾರೆಡ್ಡಿ ಅಂಥೇಳಿ ಮತ್ತು ಹುಡುಗಿ ಶೋಭಾ ಅಂಥೇಳಿ. ಸೊ ಅವರಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಸೊ ಆ ಕುರಿತು ಇಬ್ಬರು ಒಂದೇ ಸಮುದಾಯದವರು ಇರ್ತಾರೆ. ಅದು ಇಲ್ಲಿ ನಿನ್ನೆ ಮತ್ತು ಇವತ್ತು ಆ ಪಂಚಾಯಿತಿ ನಡೀತಾ ಇರುತ್ತೆ. ಅದರಲ್ಲಿ ಈ ಹುಡುಗನ ಫ್ರೆಂಡು ಯಾರು ಈ ಗ್ರಾಮ ಪಂಚಾಯತ್ ಮೆಂಬರ್ ಈಗ ಚಾಕು ಇರಿತ ಮಾಡಿದ್ದಾರೆ, ಅವರ ಹೆಸರು ಮಲ್ಲಪ್ಪ ಅಂಥೇಳಿ ಅಲಿಯಾಸ್ ನಿರ್ಮಲ್ ಅಂತ. ಸೊ ಅವರೇ ಈ ಒಂದು ಪ್ರಚೋದನೆ ನೀಡಿದ್ದಾರೆ ಅಂಥೇಳಿ ಅವರಿಗೆ ಸಾಕಷ್ಟು ಬಾರಿ ಹೇಳಿ ಮತ್ತು ಅವರಿಗೆ ಪ್ರಚೋದನೆ ಕೊಟ್ಟಾಗ ಅವರು ಈ ಒಂದು ಕೃತ್ಯ ಮಾಡಿದ್ದಾರೆ. ಈಗಾಗಲೇ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಈಗ ಇನ್ನೂ ತನಿಖಾ ಹಂತದಲ್ಲಿದೆ. ಸೊ ಇನ್ನೂ ಏನು ಬೇರೆ ಯಾವ್ದಾದ್ರು ಪಾತ್ರ ಇದೆಯಾ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ನಾವು ತನಿಖೆ ಮುಂದುವರಿಸ್ತೀವಿ. ಹುಡುಗ ಹುಡುಗಿ ಬರೀ ಓಡೋಗಿ ತಾಳಿ ಕಟ್ಕೊಂಡಿರ್ತಾರೆ. ಸೊ ಅದನ್ನು ಒಂದು ಸಾಂಪ್ರದಾಯಿಕವಾಗಿ ಮದುವೆ ಮಾಡಬೇಕು ಅಂಥೇಳಿ ಹುಡುಗ ಮತ್ತು ಹುಡುಗಿ ಮದುವೆ ಕಡೆಯವರು ಸಂಬಂಧಿಕರು ಈ ಒಂದು ನಿನ್ನೆ ಸಹ ಈ ಕುರಿತು ಪಂಚಾಯತಿ ಆಗಿರುತ್ತೆ. ಅವರೆಲ್ಲ ಬೆಂಗಳೂರಿಂದ ಬಂದಿರ್ತಾರೆ. ಹುಡುಗಿ ತಂದೆ ತಾಯಿಯವರು ಸಹ ಅಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಕೋಗಿಲೆ ನಗರ ಅಂಥೇಳಿ ಬೆಂಗಳೂರಲ್ಲಿ ಇರ್ತಾರೆ. ಸೊ ಅವರು ಎಲ್ಲ ನಿನ್ನೆ ಬಂದು ಇಲ್ಲಿ ಫಸ್ಟು ಒಂದು ರೌಂಡ್ ಪಂಚಾಯತಿ ಮಾಡಿ ಮತ್ತು ಇವತ್ತು ಬೆಳಿಗ್ಗೆನೂ ಪಂಚಾಯತಿ ಮಾಡೋ ಸಮಯದಲ್ಲಿ ಈ ಒಂದು ಘಟನೆ ಆಗಿದೆ. ಅಲ್ಲ, ಚಾಕು ಇರುತ್ತಾ ಇವನೇ ಪ್ರಚೋದನೆ ಕೊಟ್ಟಿದ್ದಾನೆ ಅಂತೇಳಿ ಇವರೆಲ್ಲ ಅವರಿಗೆ ಒಂದು ಮಾತಲ್ಲಿ ಇದು ಮಾಡಿದಾಗ ಕೆಣಕಿದಾಗ ಅವರು ಆ ಒಂದು ಚಾಕು ಇರುತ್ತಾ ಮಾಡಿರೋದು ಅಂತ ನಮ್ಮ